ಶುಭವಾಗಲಿ ಸ್ನೇಹಿತರೆ. ಈ ದಿನ ನಮ್ಮ ಆತ್ಮೀಯ ಗೆಳೆಯ ರಂಗಭೂಮಿ ಕಲಾವಿದರು ಒಂದು 25 ವರ್ಷದ ಹಿಂದೆ ನಮ್ಮ ಜೊತೆಗಿದ್ದಂಥ ಮಹೇಶ್ ತುಂಬ ಆತ್ಮೀಯವಾಗಿ ನಮ್ಮನ್ನ ಇವತ್ತು ಒಬ್ಬ ಬಡ ಕಲಾವಿದನ ನೋಡ್ಕೊ ಬಂದಿದ್ದಾರೆ. ತುಂಬ ಸಂತೋಷ ಆಯಿತು ಅವ್ರು ಸಿಕ್ಕಿ. ಯಾಕಂದರೆ ಭಾರಿ ಅಪರೂಪ ಈ ಥರ ಮೀಟ್ ಮಾಡೋದು. ಕೆಲವ್ರನ್ನ ಆ ಮನಸ್ಸಿದೆಯಲ್ಲ ಅದು ದೊಡ್ಡ ಗುಣ. ಆದ್ದರಿಂದ ದೇವರ ಅವ್ರಿಗೂ ಅವ್ರ ಕುಟುಂಬಕ್ಕೂ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ. ಒಳ್ಳೆಯ ಒಂದು ಬಿಸ್ನೆಸ್ಗೂ ಕೈ ಹಾಕಿದ್ದಾರೆ. ಆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಲಿ, ಚೆನ್ನಾಗಿ ಅವರ ಲೈಫ್ ಚೆನ್ನಾಗಿ ಹೋಗಲಿ. ಆ ಸರಸ್ವತಿ ತಾಯಿ ಯಾವತ್ತೂ ಅವ್ರನ್ನ ಚೆನ್ನಾಗಿಟ್ಲಿ ಅಂತ ನಾನು ಹಾರೈಸ್ತೀನಿ. ಮಹೇಶ್ ಅವರು ಒಂದೆರಡು ಮಾತಾಡಿ. ಎರಡು ಮಾತೇನು, ಒಂದೇ ಮಾತು. ಸತೀಶ್ ಅಣ್ಣ ವೆರಿ ನೈಸ್ ಪರ್ಸನ್. ಅವರು ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ. ಅವರಲ್ಲಿ ಏನೋ ಒಂದು ಅಟ್ರಾಕ್ಷನ್ ಇದೆ. ಅವ್ರನ್ನ ಒಂದ್ಸಲ ಮೀಟ್ ಆದರೆ ಅವರೊಂದು ಫ್ರೆಂಡ್ ಆಗಿಬಿಡ್ತಾರೆ. ತುಂಬ ವರ್ಷದ ಗೆಳೆತನ ಬೇಕಂತಿಲ್ಲ, ಜಸ್ಟ್ ಕೆಲವು ಸತಿ ಅವ್ರನ್ನ ಮೀಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಆ ವ್ಯಕ್ತಿ ಹೇಗೆ ಅಂತ. ಸೊ ಹಾಗಾಗಿ ಮನಸ್ಸಿನಲ್ಲಿ ಯಾವುದೇ ಥರದ ಒಂದು ಏನೋ ಕೆಟ್ಟ ವಿಚಾರ ಸುಳಿಲಿಕ್ಕೆ ಚಾನ್ಸೇ ಇಲ್ಲ. ಆ ಥರದ ಒಂದು ಭಾಳ ನಿರ್ಮಲ ಮನಸ್ಸಿನ ವ್ಯಕ್ತಿ. ಸೊ ಹಾಗಾಗಿ ಅವ್ರನ್ನ ಈ ಕಡೆ ಬಂದಾಗೆಲ್ಲ ಒಂದು ಸತಿ ಸತೀಶ್ ಅಣ್ಣ ಎಲ್ಲಿದ್ದೀರಿ ಅಂತ ಮೀಟ್ ಮಾಡ್ಕೊಂಡು ಹೋಗ್ತೀವಿ. ಯಾಕಂದರೆ 20 ವರ್ಷ ಆಯಿತು, 20-25 ವರ್ಷದ ಹಿಂದಿನ ಒಂದು ಮಾತುಕತೆ ಮತ್ತು ನೆನಪು, ಮತ್ತು ಈಸ್ ಅ ನೈಸ್ ಪರ್ಸನ್. ಸೊ ಹಾಗಾಗಿ ಇವ್ರನ್ನ ಭೇಟಿ ಆಗೋದ್ರಲ್ಲಿ, ಮಾತಾಡೋದ್ರಲ್ಲಿ ನಮಗೆ ಭಾಳ ಸಂತೋಷ ಇದೆ. ಥ್ಯಾಂಕ್ ಯು. ಕೇಳಿದ್ರಲ್ಲ ಸ್ನೇಹಿತರೆ, ನಿಮಗೂ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.